ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕನ್ನಡ ನೆಟ್ ಸುದ್ದಿವಾಹಿನಿಗೆ ತಮಗೆಲ್ಲ ಹಾರ್ದಿಕ ಸುಸ್ವಾಗತ. ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರ ದೀವಿಗೆ ಬೆಳೆಸುವ ಕೆಲಸ ನಮ್ಮ ಶ್ರೀ ಗವಿಮಠದಿಂದ ಮಾಡಲಾಗುತ್ತಿದೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವಂತಹ ಕೊಪ್ಪಳದ ಜಾತ್ರೆ, ಕೊಪ್ಪಳದ ಗವಿಮಠ ಕೇವಲ ಜಾತ್ರೆಗೆ ಸೀಮಿತವಾಗಿಲ್ಲ. ಅಕ್ಷರ, ಅರಿವು, ಅನ್ನ, ಆಧ್ಯಾತ್ಮದ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳನ್ನು ಮೂಡಿಸುತ್ತಾ ಇಡೀ ನಾಡಿನಾದ್ಯಂತ ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗಿದೆ. ಲಕ್ಷಾಂತರ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶ್ರೀ ಗವಿಮಠವು ಕಾಟ್ರಳ್ಳಿ ಮತ್ತು ಕೋಳೂರು ಭಾಗದಲ್ಲಿ ಗವಿಮಠದಿಂದ ಈ ವರ್ಷದಿಂದ PUC ವಿದ್ಯಾರ್ಥಿನಿಯರಿಗಾಗಿ, ಅದರಲ್ಲೂ ಮುಖ್ಯವಾಗಿ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯರ ಪದವಿ ಪೂರ್ವ ವಸತಿ ಕಾಲೇಜನ್ನು ಆರಂಭಿಸ್ತಾ ಇದೆ. ಇಂದಿನ ದಿನಗಳಲ್ಲಿ PUC ಶಿಕ್ಷಣ, ಅದರಲ್ಲೂ ವಿಜ್ಞಾನ ಶಿಕ್ಷಣ ಅನ್ನುವುದು ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಕೇವಲ ದುಡ್ಡಿದ್ದಂಥವರಿಗೆ ಉತ್ತಮವಾದ ಕಾಲೇಜುಗಳಲ್ಲಿ ಶಿಕ್ಷಣ ಸಿಗುವಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಶ್ರೀ ಗವಿಮಠದ ಶ್ರೀಗಳು ಇದನ್ನು ಮನಗಂಡು ವಿದ್ಯಾರ್ಥಿನಿಯರಿಗಾಗಿಯೇ ಕೋಳೂರು ಮತ್ತು ಕಾಟ್ರಳ್ಳಿ ಬಳಿ 48 ಎಕರೆ ಜಾಗದಲ್ಲಿ ಅತ್ಯದ್ಭುತವಾದ ಇಂಟರ್ನ್ಯಾಷನಲ್ ಮಾದರಿಯ ವಸತಿಯುತ ಕಾಲೇಜನ್ನು ಆರಂಭಿಸಿದ್ದಾರೆ. ಇದೇ ಮೇ ತಿಂಗಳ 3ರಂದು ಇದರ ಉದ್ಘಾಟನೆ ನಡೆಯಲಿದೆ. ಏನೆಲ್ಲ ಇದರಲ್ಲಿ ಸೌಲಭ್ಯಗಳಿವೆ, ಯಾವ ಮಕ್ಕಳಿಗಾಗಿ ಇದನ್ನು ಆರಂಭಿಸಲಾಗಿದೆ, ಇದರ ಸೌಲಭ್ಯವನ್ನು ಪಡೆದುಕೊಳ್ಳುವುದು ಹೇಗೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾಡಿನ ಮಕ್ಕಳ ಏಳಿಗೆಗಾಗಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವುದರ ಮೂಲಕ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯವನ್ನು ಸ್ಥಾಪಿಸಿ ಲಕ್ಷಾಂತರ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಶ್ರೀ ಗವಿಮಠವು ಆಶ್ರಯ ತಾಣವಾಗಿದೆ. 1951ರಲ್ಲಿ ಕೆಲವೇ ವಿದ್ಯಾರ್ಥಿಗಳಿಂದ ಆರಂಭವಾದ ಶ್ರೀ ಗವಿಸಿದ್ದೇಶ್ವರ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯದಲ್ಲಿ ಇಂದು 5,000 ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಬೆಳಗಿಸಿಕೊಳ್ಳುತ್ತಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಬಡತನ, ಬಸ್ಸಿನ ಪ್ರಯಾಣದ ಅನಾನುಕೂಲ, ನೀಟ್, CET ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ದುಬಾರಿ ಶುಲ್ಕ ನೀಡಲಾಗದೆ ಅನೇಕ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಇದನ್ನರಿತ ಶ್ರೀ ಗವಿಮಠವು ಕೊಪ್ಪಳ ನಗರದ 11 ಕಿಲೋಮೀಟರ್ ದೂರದಲ್ಲಿ ಕೋಳೂರು ಕಾಟ್ರಳ್ಳಿ ಸಮೀಪದ 48 ಎಕರೆ ಸ್ಥಳದಲ್ಲಿ ಒಟ್ಟು 1,500 ವಿದ್ಯಾರ್ಥಿನಿಯರಿಗಾಗಿ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಸತಿಯುಕ್ತ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಸಕಲ ಸೌಲಭ್ಯದೊಂದಿಗೆ ಸುಮಾರು 1,53,400 ಚದರ ಅಡಿಯಲ್ಲಿ ಗುರುಕುಲದ ಬೃಹತ್ ಕಟ್ಟಡಗಳನ್ನು 60 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಪ್ರಸ್ತುತ ವರ್ಷ 2026-27ರಲ್ಲಿ ಆರ್ಟ್ಸ್ HEGP ಕಲಾ ವಿಭಾಗ ಹಾಗೂ ವಿಜ್ಞಾನ PCMB 2 ವಿಭಾಗಗಳನ್ನು, ಜೊತೆಗೆ ಲಾಂಗ್ ಟರ್ಮ್ ವಿಜ್ಞಾನ ವಿಷಯದಲ್ಲಿ ದೀರ್ಘಾವಧಿ ವಿದ್ಯಾರ್ಥಿಗಳಿಗೆ 2 ವಿಭಾಗಗಳನ್ನು ಪ್ರಾರಂಭಿಸಿ ಈ ವರ್ಷ 600 ಮಕ್ಕಳಿಗೆ ಪ್ರವೇಶಾತಿಯನ್ನು ನೀಡಲಾಗುತ್ತಿದೆ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ CSE, CLAT, CUET ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ 2 ವರ್ಷದಲ್ಲಿ ನೀಡಲಾಗುವುದು. ಹಾಗೆಯೇ ವಿಜ್ಞಾನ ವಿಭಾಗದ ಸೈನ್ಸ್ PCMB ವಿದ್ಯಾರ್ಥಿಗಳಿಗೆ JEE, ನೀಟ್, CET, ICAR ತರಬೇತಿ ನೀಡಲಾಗುವುದು. ಹಾಗೆಯೇ ವಿಜ್ಞಾನ ವಿಭಾಗದಲ್ಲಿ ತೇರ್ಗಡೆ ಹೊಂದಿ ಲಾಂಗ್ ಟರ್ಮ್ ತರಬೇತಿ ಪಡೆಯಲಿಚ್ಛಿಸುವ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಪರೀಕ್ಷೆಯ ಮುಖಾಂತರ ಪ್ರವೇಶಾತಿ ನೀಡಲಾಗುತ್ತಿದೆ. ಲಾಂಗ್ ಟರ್ಮ್ ವಿದ್ಯಾರ್ಥಿಗಳ ಪ್ರವೇಶ ದಿನಾಂಕದ ಮಾಹಿತಿಯನ್ನು ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು. ಇಂತಹ ಮಹತ್ವದ ಕಾರ್ಯ ನೆರವೇರಿಸಲು ಅನೇಕ ಜನ ತಮ್ಮ ಹಣೆಯ ಬೆವರಿನ ಹಣವನ್ನು ಸಾವಿರಾರು ಮಕ್ಕಳ ಹಣೆಬರವನ್ನು ಬದಲಿಸಲು ಉದಾರ ಹೃದಯವಂತರು ಹಾಗೂ ನಾಡಿನ ಸದ್ಭಕ್ತರು ಮುಕ್ತ ಮನಸ್ಸಿನಿಂದ ದಾನಗೈದಿರುವರು. ಅವರ ದಾಸೋಹ ಫಲವೇ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ಕಾಲೇಜು ನಿರ್ಮಾಣಗೊಂಡಿದೆ. ಪ್ರಸ್ತುತ ಕಾಲೇಜಿನ ಸುಂದರ ಪರಿಸರ ಸ್ನೇಹಿ ಕಟ್ಟಡವನ್ನು 3/5/2026ರಂದು ಬೆಳಿಗ್ಗೆ 10:30ಕ್ಕೆ ಪೂಜ್ಯರು, ಭಕ್ತರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ವಸತಿ ನಿಲಯವು 42,000 ಚದರ ಅಡಿಯಲ್ಲಿ ಇದೆ. ಪ್ರತಿ ಅಂತಸ್ತಿನಲ್ಲಿ 8 ಕೊಠಡಿಗಳನ್ನು ಒಳಗೊಂಡ 24 ಡಾರ್ಮಿಟರಿಗಳು, ಪ್ರತಿ ಅಂತಸ್ತಿನಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆಗನುಗುಣವಾಗಿ ವಿವಿಧ ಸವಲತ್ತುಗಳು, ಪ್ರತಿ ಫ್ಲೋರ್ನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ,
ಪ್ರತಿ ಅಂತಸ್ತಿಗೂ ಮೇಲ್ವಿಚಾರಕರ ಕೊಠಡಿ, ಪ್ರಾಥಮಿಕ ಚಿಕಿತ್ಸಾ ಕೊಠಡಿ ಇರಲಿದೆ. ಜೊತೆಗೆ 55,000 ಚದರ ಅಡಿಯಲ್ಲಿ ಭೋಜನಾಲಯ ಹಾಗೂ ಸಭಾಂಗಣವನ್ನು ನಿರ್ಮಾಣ ಮಾಡಲಾಗಿದೆ. 1600 ವಿದ್ಯಾರ್ಥಿನಿಯರ ಏಕಕಾಲಕ್ಕೆ ಪ್ರಸಾದ ಸ್ವೀಕರಿಸುವ ಸಾಮರ್ಥ್ಯದ ದಾಸೋಹ ಭವನ, ರೊಟ್ಟಿ ಚಪಾತಿ ಮಾಡುವ ಮಷಿನ್, ಸ್ಟೀಮ್ ಕುಕ್ಕಿಂಗ್ ಮಷಿನ್ ಸೌಲಭ್ಯ ಇದೆ. ವಿಶಾಲ ಮತ್ತು ಪ್ರತ್ಯೇಕ ಆಧುನಿಕ ಸುವ್ಯವಸ್ಥಿತ ಕುಡಿಯುವ ನೀರಿನ ವ್ಯವಸ್ಥೆ, ಕೈ ತೊಳೆಯುವ ವ್ಯವಸ್ಥೆ, ಅತ್ಯಾಧುನಿಕ ಅಡುಗೆ ಮನೆ ಸೌಲಭ್ಯ, ವೇದಿಕೆ, ಸಭಾಂಗಣ, ನಿರ್ವಹಣಾ ಕಚೇರಿ ಹೊಂದಲಿದೆ. ಜೊತೆಗೆ ಇಲ್ಲಿ ಬರುವ ಮಕ್ಕಳಿಗಾಗಿ 6 ಎಕರೆ ಪ್ರದೇಶದಲ್ಲಿ ಕ್ರೀಡಾಂಗಣವನ್ನು ನಿರ್ಮಿಸಲಾಗಿದೆ. 6 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಕ್ರೀಡಾಂಗಣದಲ್ಲಿ 400 ಮೀಟರ್ ಅಥ್ಲೆಟಿಕ್ ಕ್ರೀಡಾಂಗಣ, ವಾಲಿಬಾಲ್, ಫುಟ್ಬಾಲ್, ಖೋ-ಖೋ ಪಂದ್ಯಗಳ ಕ್ರೀಡಾ ಆವರಣ ನಿರ್ಮಿಸಲಾಗಿದೆ. ಜೊತೆಗೆ ಯೋಗಾಭ್ಯಾಸ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಗುರುಕುಲದ ಆವರಣದಲ್ಲಿ 48 ಎಕರೆ ಪ್ರದೇಶದಲ್ಲಿ ಸುಂದರವಾದ ಪರಿಸರ ಸ್ನೇಹಿ ವಾತಾವರಣ, ಜಪಾನಿನ ಮಿಯುವಾಕಿ ಮಾದರಿಯಲ್ಲಿ ಸುಮಾರು 22,000 ಗಿಡಗಳನ್ನು ನೆಡಲಾಗಿದೆ. ಈ ಮಾದರಿ ಇರುವ ಕಲ್ಯಾಣ ಕರ್ನಾಟಕದ ಮೊದಲ ಮಹಾವಿದ್ಯಾಲಯ ಇದಾಗಿದೆ. STP ಮಾದರಿಯಲ್ಲಿ ನೀರಿನ ಮರುಬಳಕೆ ಮಾದರಿ ಅಳವಡಿಸಲಾಗಿದೆ. 2 ಎಕರೆ ವಿಸ್ತಾರವಾದ ಸುಂದರವಾದ ಕೆರೆಯನ್ನು ನಿರ್ಮಿಸಲಾಗಿದೆ. ಈ ಆವರಣದಲ್ಲಿ ವಿಭಿನ್ನ ಜಾತಿಯ ತೆಂಗು, ಮಹಾಗನಿ, ಚಿಕ್ಕು, ಹಲಸು, ಹೂವಿನ ಸಸಿಗಳನ್ನು ನೆಡೆಯಲಾಗಿದೆ. ಜೊತೆಗೆ ನುರಿತ ಉಪನ್ಯಾಸಕರಿಂದ ವಿಷಯವಾರು ಬೋಧನೆ ನಡೆಯಲಿದೆ. ವಿಷಯಾಧಾರಿತ ನುರಿತ ಬೋಧಕರಿಂದ ಬೋಧನೆ, ಗ್ರೀನ್ ಮತ್ತು ಡಿಜಿಟಲ್ ಲೈಬ್ರರಿ ವಿಭಾಗಗಳು ಇರಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9900229660. ಹೆಚ್ಚಿನ ಮಾಹಿತಿಗಾಗಿ ಕಾಲೇಜಿನ ವೆಬ್ಸೈಟ್ www.ssmtgavimath.koppal.org ಅನ್ನು ಸಂಪರ್ಕಿಸಬಹುದು. ಪ್ರವೇಶ ಪ್ರಕ್ರಿಯೆಯು ಸಹ ಭಾಳ ಸರಳವಾಗಿದೆ. ಪ್ರವೇಶ ಪರೀಕ್ಷೆ, ಬೋರ್ಡ್ ಪರೀಕ್ಷೆ ಫಲಿತಾಂಶಗಳ ಮತ್ತು ವೈಯಕ್ತಿಕ ಸಂದರ್ಶನ ಆಧಾರಿತವಾಗಿರಲಿದೆ. 120 ನಿಮಿಷಗಳ ಪ್ರವೇಶ ಪರೀಕ್ಷೆ ಉದ್ದೇಶಾತ್ಮಕ ಮತ್ತು ವಿಷಯಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಿದೆ. ಪ್ರಶ್ನೆಗಳು 9 ಮತ್ತು 10ನೇ ತರಗತಿಯ ಪಠ್ಯಕ್ರಮದ ಮೇಲೆ ಆಧಾರಿತವಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9/5/2026. ಅರ್ಜಿ ಸಲ್ಲಿಸುವುದಕ್ಕೆ QR ಕೋಡನ್ನು ಸ್ಕ್ಯಾನ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ಗೆ ಭೇಟಿ ನೀಡಿ. ಇದು ಶ್ರೀ ಗವಿಮಠದ ಕಾರ್ಯ. ನಮ್ಮ ಮಕ್ಕಳನ್ನು ಈ ವಸತಿ ಶಾಲೆಗೆ ಕಳಿಸಿ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರ ಬೆಳಗಿಸುವಂತ ಕಾರ್ಯದಲ್ಲಿ ಎಲ್ಲರೂ ನೆರವಾಗೋಣ. ಶ್ರೀ ಗವಿಮಠದ ಈ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಬನ್ನಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.